ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸಾಕ್ ನಿಲ್ಸೆ. ನೀನ್ ಕತ್ತೆ ರಾಗನ ಕೇಳಕ್ ಆಗ್ತಿಲ್ಲ. ನಾನೇನ್ ಕೇಳಿಸ್ಕೊ ಅಂತ ಹೇಳಿದ್ನಾ? ನಿನಗೆ ಕೇಳಕ್ ಆಗಿಲ್ಲ ಅಂದ್ರೆ ಹೋಗು, ಅದಕ್ಕೆ ನಾನೇನು ಮಾಡಕ್ ಆಗಲ್ಲ. ಇದು ನನ್ನ ಮನೆ. ಎಲ್ಲಿರ್ಬೇಕೋ ಎಲ್ಲಿರ್ಬಾರ್ದು ಅಂತ ಡಿಸೈಡ್ ಮಾಡೋದು ನಾನು, ನೀನಲ್ಲ. ಹಂಗ ಆಯ್ತು ಬಿಡು. ನಾನ್ ಯಾಕೆ ಇವಳ ಜೊತೆ ಜಗಳ ಆಡ್ತಿದ್ದೇನೆ? ಹೇಗಿದ್ರು ಒಬ್ಳೇ ಇದ್ದಾಳೆ. ಇವಳ ಹತ್ರನೇ ಬಾಯ್ ಬಿಡ್ಸಿದ್ರೆ ಹೇಗೆ ಅಲ್ವೇ? ಆಗ್ಲಿಂದ ನಿನ್ ಮುಂದೆನೇ ಇದ್ದೀನಿ. ಸರಿಯಾಗಿ ಮಾತಾಡಕ್ ಏನೇ ದೊಡ್ಡರೋಗ ನಿನ್ಗೆ? ಮಾತಾಡಕ್ ಬಂದ್ರೆ ಕಚ್ಚಕ್ಕೆ ಬರ್ತೀಯ. ನಿನ್ ಹತ್ರ ಯಾರು ಮಾತಾಡ್ತಾರೆ? ಎಲ್ಲದಕ್ಕೂ ಉಲ್ಟಾ ಮಾತಾಡ್ತೀಯ. ನಿನ್ನ ಬಾಲ ಹೆಂಗ್ ಮೆಚ್ಕೊಂಡ ಏನೋ. ನಿನ್ನನ್ ಮೆಚ್ಕೊಂಡಾಗ ಅವ್ನು ಹಿಡ್ದಿರೋ ಕೊಡು ಬಿಟ್ಟಿದೀಯಲ್ಲ, ಅದಕ್ಕೆ. ಮಾತಿಗೆ ಮಾತ್ ಕೊಡಬೇಡ. ಈ ಸುಳ್ದಾಡ್ತಿರೋದು ನೀನು. ವಿಷಯ ಏನು ಅಂತ ಹೇಳಿ. ನಾನೇ ನಿನ್ ಹತ್ರ ಬಂದು ಮಾತಾಡ್ತೀನಿ ಅಂತ ಅನ್ಕೋಬೇಡ. ನೀನೇನ್ ಕಿತ್ತೂರು ರಾಣಿ ಚೆನ್ನಮ್ಮನ? ಆಯ್ತು, ನಾನೇ ಕೇಳ್ತಾ ಇದ್ದೀನಿ, ಉತ್ತರ ಕೊಡು. ಹೇಳು. ನಿನ್ನೆಯಿಂದ ಮನೇಲಿ ಯಾವ್ದೋ ಫಂಕ್ಷನ್ ಬಗ್ಗೆ ಮಾತಾಡ್ತಾ ಇದ್ದೀರಲ್ಲ, ಅದ್ಯಾವ ಫಂಕ್ಷನು? ನಿನಗೆ ನಾನ್ ಹೇಳ್ಬೇಕಾ? ಹೇಳಲ್ಲ. ಏನ್ ಮಾಡ್ತೀಯ? ನೀಟಾಗಿ ಕೇಳ್ತಾ ಇದ್ದೀನಿ ತಾನೆ. ಹೇಳಕ್ಕೇನೆ ದೊಡ್ಡರೋಗ ನಿನಗೆ? ಇದು ನೀಟಾ? ಇವಾಗ ಏನ್ ಹೇಳ್ತೀಯೋ ಇಲ್ವೋ? ಹೇಳಲ್ಲ. ಏನ್ ಮಾಡ್ಕೊಂತೀಯ? ಬೇಡ ನೋಡು. ನಿಮ್ದು ಎಷ್ಟಿದೆಯೋ ಅಷ್ಟ್ ನೋಡ್ಕೊ, ನಮ್ ತಂಟೆಗ್ ಬರ್ಬೇಡ. ಓ, ಆಗ್ಲೇ ನಮ್ಮ ಆಗ್ಬಿಟ್ರಾ? ನೋಡ್ತೀನಿ ಈ ಆಟ ಅದೆಷ್ಟು ದಿನ ನಡೆಯುತ್ತೆ ಅಂತ. ಆಯ್ತಾಯ್ತು, ನೋಡ್ಕೊ. ನನಗೇನು, ನಿನ್ನ ಇಲ್ಲಿ ಯಾರು ಕೇರ್ ಮಾಡಲ್ಲ. ಎಷ್ಟ್ ಕೊಬ್ಬಿಂದ ಮಾತಾಡ್ತಾ ಇದೀಯ. ನನ್ನ ಮನೇಲೆ ಇತ್ಕೊಂಡು ನನ್ ಗಂಡನ ಹಿಂದೆನೆ ನಾಯಿ ತರ ಅಲಿತಿದ್ಯಾ. ನನ್ನ ಅಜ್ಜಿ ನಮ್ಮಮ್ಮನ್ನ ಬುಟ್ಟಿಗೆ ಹಾಕೊಂಡಿದ್ಯಾ. ಇಷ್ಟೆಲ್ಲ ಮಾಡಿದ್ಯಲ್ಲ, ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಇದೆಯಾ ನಿನಗೆ? ಉರ್ಕೋಬೇಡ ದಿವ್ಯಾ, ಕೂಲ್ ಡೌನ್. ಅಲ್ಲ, ನಮ್ಮನೆ ಕಾರ್ಯಕ್ರಮದ ಬಗ್ಗೆ ನಿನಗ್ಯಾಕೆ ಇಷ್ಟೊಂದು ಆಸಕ್ತಿ? ಯಾಕೆಂದ್ರೆ ನೀವುಗಳು ಯಾರು ನನಗೆ ವಿಷಯ ಹೇಳಿಲ್ವಲ್ಲ, ಅದಕ್ಕೆ. ಹೌದು ತಾನೆ? ಹಾಗಿದ್ರೆ ಅರ್ಥ ಮಾಡ್ಕೊ. ಅದು ನಿನ್ಗೆ ಸಂಬಂಧ ಪಡದೆ ಇರೋ ವಿಷಯ ಅಂತ. ಅದನ್ ಬಿಟ್ಟು ಈ ತರ ನಾಚಿಕೆ ಎಲ್ಲ ಕೇಳಕ್ ಬಂದಿದೀಯಲ್ಲ, ನಿನಗೇನ್ ಹೇಳ್ಬೇಕು? ಸಾಕು. ನಿನ್ನ ಹತ್ರ ಕಾಡ್ ಹರಟೆ ಹೊಡಿತಾ ಕೂತ್ಕೊಳಕ್ಕೆ ನನ್ನ ಹತ್ರ ಸಮಯ ಇಲ್ಲ. ನನ್ಗೆ ಕೆಲ್ಸ ಇದೆ. ಸುಮ್ನೆ ಕೆಣಕ್ ಬೇಡ, ಹೋಗ್ತಾ ಇರು. ನಿನ್ನ ಬಾಲ ಉದ್ದ ಆಗ್ತಾ ಇದೆ ಕಣೆ. ನೋಡ್ತಾ ಇರೋ ಹೇಗ್ ಕಟ್ ಮಾಡ್ತೀನಿ ಅಂತ. ನನ್ ಮಾವನೇ ನನ್ ಕಡೆ ಇರುವಾಗ ನಿಂದೇನೂ ನಡೆಯಲ್ಲ. ನಿನ್ನ ಹತ್ರ ಮಾತಾಡ್ತೀನಲ್ಲ. ಇವಾಗ್ಲಾದು ಅರ್ಥ ಆಯ್ತಲ್ಲ. ಅಬ್ಬಾ, ಊಟ ಸಕ್ಕದಾಗಿತ್ತಮ್ಮ. ಭಾವ, ಅಂಗಡಿಗೆಲ್ಲ ರೆಡಿ ಮಾಡ್ಕೊತಿದ್ದೀರಾ? ಹಾ, ಸಂಜೆ ಆಗ್ತಾ ಬಂತಲ್ಲ. ಬೇಡ, ನಾನಂತೂ ಹೊಟ್ಟೆ ತುಂಬಾ ಊಟ ಮಾಡಿದ್ದೀನಿ. ಆಮೇಲೆ ತಿಂತೀನಿ ಕಣ. ಜಾನ್ಕಮ್ನವ್ರೆ, ಇಷ್ಟು ಚೆನ್ನಾಗಿ ಅಡ್ಗೆ ಮಾಡಿದ್ರಲ್ಲ, ವಿಡಿಯೋ ನೋಡ್ಕೊಂಡು ಅಡ್ಗೆ ಮಾಡೋದನ್ನ ಶುರು ಮಾಡ್ಕೊಂಡಿದ್ದೀರೇನೋ? ನೋಡಿ ಅತ್ತೆ, ಯಾಕೆ ಹಾಗಂತೀಯ? ಅಲ್ಲ, ಅಡ್ಗೆ ಅಮ್ಮ ಮಾಡಿರೋ ತರ ಇರ್ಲಿಲ್ವಲ್ಲ, ಏನೋ ಬೇರೆ ತರ ರುಚಿ. ಆದ್ರೂ ಸೂಪರ್ ಆಗಿತ್ತು, ಅದಕ್ಕೆ ಕೇಳ್ದೆ. ಅಡಿಗೆ ಮಾಡಿದ್ದು ರುಕ್ಕು ಕಣೆ. ಈಗಂತೂ ಇವಳು ಮನೆಗೆ ಬಂದ್ಮೇಲೆ ನನಗೆ ಯಾವ ಕೆಲಸ ಮಾಡೋದಕ್ಕೂ ಬಿಡಲ್ಲ. ಎಲ್ಲ ಕೆಲಸನೂ ಇವಳೇ ಮಾಡೋದು. ಪರವಾಗಿಲ್ವೇ ಚೋಟ್ ಮೆಣಸಿನ್ಕಾಯಿ? ಆಲ್ ರೌಂಡರ್ ಅಂತ ಹೇಳು. ಸತ್ಯ, ಈ ಚೋಟ್ ಮೆಣಸಿನ್ಕಾಯಿನ ಸುಮ್ಮನೆ ಅನ್ಕೋಬೇಡ ನೀನು. ದಿವ್ಯನ್ಗೆ ಸಕ್ಕತ್ತಾಗಿ ಬ್ಯಾಟಿಂಗ್ ಮಾಡ್ತಾಳೆ. ನಿಮ್ಮನ್ ಬಿಟ್ರೆ ದಿವ್ಯಾಗ್ ಸರಿಯಾಗಿ ಕೌಂಟ್ರ್ ಕೊಡೋಳು ಇವಳೊಬ್ಳೆ ನೋಡಿ.
ನಮ್ಮನ್ನಾದರೆ ಬಡ್ದು ಬಾಯಿಗೆ ಹಾಕೊಂಡ್ಬಿಡ್ತಾಳೆ ನಿಮ್ಮ ಅಕ್ಕ. ಇವಳಿಗೂ ನಿಮಗೂ ಸಖತ್ತಾಗಿ ಎದುರ್ಕೋತಾಳೆ ದಿವ್ಯಾ. ಓಹೋ ಸೂಪರ್. ಹಾಗಿದ್ರೆ ಅಂತೂ ಇಂತೂ ದಿವ್ಯಕ್ಕನ್ ಬಾಯಿ ಮುಚ್ಚೋದಕ್ಕೆ ನನ್ನನ್ ಬಿಟ್ಟು ಇನ್ನೊಬ್ಳು ಇದಾಳಲ್ಲ ಅನ್ನೋದೇ ಖುಷಿ ನನಗೆ. ಹೀಗಿರ್ಬೇಕು ರುಕ್ಕು, ಹೆಣ್ಮಕ್ಳು ಯಾವಾಗ್ಲೂ ಧೈರ್ಯವಾಗಿರ್ಬೇಕು. ನನಗಂತೂ ನೀವೇ ಸ್ಫೂರ್ತಿ ಅಕ್ಕ. ನಿಮ್ ಬಗ್ಗೆ ಕೇಳ್ತಾ ಇದ್ರೆ, ಮಾಡೋ ಕೆಲಸಗಳನ್ನ ನೋಡ್ತಾ ಇದ್ರೆ ನಿಮ್ ತರ ಇರ್ಬೇಕು ಅಂತ ಅನ್ಸುತ್ತೆ. ಹ್ಞೂ ಸತ್ಯ, ನಮ್ಮ ಏರಿಯಾದಲ್ಲಿ ಹೆಣ್ಮಕ್ಳೆಲ್ಲ ನಿನ್ ಥರ ಆಗಬೇಕು ಅಂತ ಮಾತಾಡ್ಕೋತಾರೆ. ಥ್ಯಾಂಕ್ ಯು ರುಕ್ಕು. ನಿನ್ ನೋಡಿದ್ರೆ ನನಗೂ ಖುಷಿ ಗೊತ್ತಾ. ಗಿರ್ಜಮ್ಮಂಗೆ ಅಮ್ಮಂಗೆ ನಿಂತರ ಒಬ್ರು ಜೊತೆ ಸಿಕ್ಕದ್ರಲ್ಲ, ಇನ್ನೇನ್ ಬೇಕು ನನ್ಗೆ. ನಮ್ಮ ಅಕ್ಕನ್ ನಂಬ್ಕೊಂಡಿದ್ದಿದ್ರೆ ಚೊಂಬೆ ಗತಿ. ಇವರಿಬ್ರನ್ನು ಚೆನ್ನಾಗಿ ನೋಡ್ಕೊ, ತುಂಬಾ ಕಷ್ಟಪಟ್ಟಿದ್ದಾರೆ. ಅದನ್ನ ನೀವ್ ಹೇಳ್ಬೇಕಾ ಅಕ್ಕ? ಖಂಡಿತ ಎಲ್ರನ್ನು ಚೆನ್ನಾಗಿ ನೋಡ್ಕೊಂತೀನಿ. ಅಯ್ಯೋ ಟೈಮ್ ಆಯ್ತು, ನಂಗೊಂದು ಮೀಟಿಂಗ್ ಇತ್ತು. ರುಕ್ಕು ಅಮ್ಮ ಬರ್ತೀನಿ. ಸತ್ಯ ಇನ್ನೊಂದು 10 ನಿಮಿಷ ಇದ್ದೋಗೆ. 10 ನಿಮಿಷ ಇದ್ದೋಗೋದಕ್ಕೆ ಅಲ್ಲಿ ಕೂತಿರೋದು ನಿನ್ ಗಂಡ ಅಲ್ಲ, ನನ್ ತಾತ ಅಲ್ಲ. ಬರ್ತೀನಿ ಬರ್ತೀನಮ್ಮ. ಬಾಯ್ 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 ಬಾಯ್. ಹಾಯ್ ಅಮಲ್ ಬೇಬಿ. ಹಾಯ್ ಸತ್ಯ, ಫ್ರೆಶ್ ಅಪ್ ಆಗಿ ಬಂದ್ಯಾ? ವೆರಿ ಗುಡ್. ಇವತ್ತು ಕೆಲ್ಸದ್ರಲ್ಲಿ ಏನಾಯ್ತು ಗೊತ್ತಾ? ಅಮಲ್ ಬೇಬಿ ಏನಾಯ್ತು? ಒಂಥರ ಇದೆಯಾ? ಏನಿಲ್ಲ ಸತ್ಯ, ಕೆಲ್ಸ ಟೆನ್ಷನ್ನು ಮಾಮೂಲಿ. ಏನ್ ಮಾಡ್ತಾ ಇದೀಯಾ? ಅಮೂಲ್ ಬೇಬಿ, ಯಾವಾಗ್ಲೂ ನಾನು ಮನೆಗೆ ಬರೋದನ್ನೇ ಕಾಯ್ತಿದ್ದೆ. ಈಗ ಏನಾಗಿದೆ ನಿನಗೆ? ಇವತ್ತು ಕೆಲಸ ಜಾಸ್ತಿ ಇದೆ ಸತ್ಯ. ಪ್ಲೀಸ್ ಅಮೂಲ್ ಬೇಬಿ, ನೀನ್ ನಿನ್ನ ಆಫೀಸ್ ಕೆಲಸ ಮನೆಗೆ ತರಬೇಡ. ನಮಗ್ ಟೈಮ್ ಸಿಗೋದೇ ಅಪರೂಪ. ಓಹೋ ಹೌದಾ? ಸತ್ಯ, ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಅಂತ ಸಂದರ್ಭ ಸಹಿತ ಸ್ವಲ್ಪ ವಿವರಿಸಮ್ಮ. ಅಮೂಲ್ ಬೇಬಿ, ನನಗ್ ಚಾಯ್ಸ್ ಇಲ್ಲ. ಆದ್ರೆ ನಿನ್ ಕೆಲ್ಸದಲ್ಲಿ ನೀನೇ ತಾನೇ ಬಾಸು. ನೀನ್ ಹೇಳ್ತಾ ಇರೋದೇನೋ ಕರೆಕ್ಟು. ಆದ್ರೂ ಗಂಡನ್ ವಿಚಾರಿಸ್ಕೊಳಕ್ ಆಗದೆ ಇರೋಷ್ಟು ಬ್ಯುಸಿ ಯಾರಾಗಿದ್ದಾರೆ ಅಂತ ಹೇಳಮ್ಮ. ನಿಜ ಅಮೂಲ್ ಬೇಬಿ, ಆದ್ರೆ ನನಗೆ ನಿನ್ ಜೊತೆ ಇರೋದಕ್ಕೆ, ಟೈಮ್ ಸ್ಪೆಂಡ್ ಮಾಡೋದಕ್ಕೆ, ಹರಟೆ ಹೊಡೆಯೋದಕ್ಕೆ, ಸಿನಿಮಾ ನೋಡೋದಕ್ಕೆ, ಒಟ್ಟಿಗೆ ಹಾಡು ಕೇಳೋದಕ್ಕೆ ಇದೆಲ್ಲ ಇಷ್ಟ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.